ಯಾದಗಿರಿಯಲ್ಲಿ ಭೀಮಾ ನದಿ ಸೇತುವೆ ಕುಸಿಯುವ ಭೀತಿ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಇಂದ್ರಾಣಿ ಸೇತುವೆ ದುರಂತದ ಬಳಿಕ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಭೀಮಾ ನದಿ ಸೇತುವೆ ಕುಸಿಯುವ ಆತಂಕದಲ್ಲಿ ಯಾದಗಿರಿ ಜನ ಇದ್ದಾರೆ. ಯಾದಗಿರಿ ನಗರದ ಹೊರಭಾಗದಲ್ಲಿ ಇರುವಂತಹ ಭೀಮಾ ನದಿ ಸೇತುವೆ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಸೇತುವೆ ಇದು. ಭೀಮಾ ನದಿ ಸೇತುವೆಯ ಕೆಲವು ಕಡೆ ಬಿರುಕು ಕೂಡ ಉಂಟಾಗಿದೆ. ಭೀಮಾ ನದಿ ಸೇತುವೆಯಲ್ಲಿ ಗಿಡ ಗಂಟೆಗಳೆಲ್ಲವೂ ಕೂಡ ಬೆಳ್ಕೊಂಡಿದ್ದಾವೆ. ಸೇತುವೆ ಒಳಭಾಗದಲ್ಲಿ ಗಿಡಗಳು ಬೆಳೆದು ಬಿರುಕುಂಟಾಗ್ತಾ ಇದೆ. ದಿನನಿತ್ಯವೂ ಕೂಡ ಸೇತುವೆ ಮೇಲೆ ಭಾರೀ ವಾಹನಗಳು ಕೂಡ ಸಂಚಾರವನ್ನ ಮಾಡುತ್ತಿವೆ. ಇದೀಗ ಕುಸಿಯುವ ಆತಂಕವನ್ನ ಎದುರಿಸ್ತಾ ಇದ್ದಾರೆ ವಾಹನ ಸವಾರರು. ದುರಸ್ತಿ ಮಾಡಿ ಇಲ್ಲವೇ ಹೊಸ ಸೇತುವೆಯನ್ನಾದರೂ ನಿರ್ಮಾಣ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಯಾದಗಿರಿ ಜನ ಆಗ್ರಹಿಸ್ತಾ ಇದ್ದಾರೆ. ಭೀಮಾ ನದಿ ಸೇತುವೆ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿನ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಸರ್ಕಾರಕ್ಕೆ ಯಾದಗಿರಿ ಜನ ಸಾಕಷ್ಟು ಬಾರಿ ಆಗ್ರಹಿಸಿದ್ದಾರೆ, ಅಟ್ಲೀಸ್ಟ್ ಬೇರೆ ಸೇತುವೆಯನ್ನಾದರೂ ನಿರ್ಮಾಣ ಮಾಡಿ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಇಂದ್ರಾಣಿ ಸೇತುವೆ ದುರಂತದ ಬಳಿಕ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲಿ ಈ ಸೇತುವೆ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾದಗಿರಿ ಜನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಟ ಮಾಡುವಂತಹ ಪರಿಸ್ಥಿತಿ, ಮತ್ತೆ ಭಾರೀ ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಓಡಾಟವನ್ನ ಕೂಡ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಸರ್ಕಾರ ಯಾವುದಾದರೂ ಒಂದು ಅನಾಹುತ ಆಗುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಬೇರೆ ಸೇತುವೆಯನ್ನಾದರೂ ನಿರ್ಮಾಣ ಮಾಡಬೇಕಾಗಿದೆ, ಕಾಮಗಾರಿಯನ್ನ ಮಾಡಬೇಕಾಗಿದೆ ಅಂತ ಹೇಳಿ ಅಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ಭೀಮಾ ನದಿ ಸೇತುವೆ ಬಳಿಯಿಂದಲೇ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ದೇಶದಲ್ಲಿ ಹಳೆ ಸೇತುವೆಗಳು ಕುಸಿದು ಈಗಲೇ ಕೆಲ ಕಡೆ ದುರಂತ ಘಟನೆ ಜರುಗಿದ್ದಾವೆ. ಆದರೆ ಇಲ್ಲಿವರೆಗೂ ಯಾದಗಿರಿ ನಗರದಲ್ಲಿ ಕೂಡ ಶತಮಾನ ಕಂಡಂಥ ಸೇತುವೆ ಕೂಡ ಕುಸಿಯುವ ಭೀತಿ ಎದುರಿಸ್ತಾ ಇದೆ. ಪ್ರಮುಖವಾಗಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿಗೆ ಅಡ್ಡಲಾಗಿ ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ಸೇತುವೆ ಕೂಡ ಭೀಮಾ ನದಿ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಇದು ಹೈದರಾಬಾದ್ ನಿಜಾಮರು ಆಳ್ವಿಕೆ ಅವಧಿಯಲ್ಲಿ ನಿರ್ಮಾಣ ಮಾಡಿದಂಥ ಈ ನಿಜಾಮರು ನಿರ್ಮಾಣ ಮಾಡಿದಂಥ ಭೀಮಾ ನದಿ ಸೇತುವೆ ಇದಾಗಿದೆ. ಕೇವಲ ಸೇತುವೆ ಜೊತೆ ಇದು ಪ್ರಮುಖ ರಾಜ್ಯ ಹೆದ್ದಾರಿ ಕೂಡ ಆಗಿದೆ. ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು, PWD ಇಲಾಖೆ ಅಧಿಕಾರಿಗಳು ಈ ಸೇತುವೆ ಬದಲಿಸಿ ಏನಂತಂದರೆ ಹೊಸ ಸೇತುವೆ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿಲ್ಲ. ಕೇವಲ ನಿರ್ವಹಣೆ ಮಾಡಿಕೊಂಡು ಸಣ್ಣ ಪುಟ್ಟ ದುರಸ್ತಿ ಮಾಡುವ ಕಾರ್ಯ ಮಾಡ್ತಾಯಿದ್ದಾರೆ. ಈಗಲೇ ಮಹಾರಾಷ್ಟ್ರದಲ್ಲಿ ಹಳೆ ಸೇತುವೆ ಕುಸಿದು ಈಗ ದುರಂತ ಘಟನೆ ಜರುಗಿ ಅಲ್ಲಿ ಜನರು ಕೂಡ ಮೃತಪಟ್ಟಿದ್ದಾರೆ. ಈಗ ನಾವು ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಖುದ್ದು ಏನು ಯಾವ ದುಸ್ಥಿತಿಯಲ್ಲಿದೆ ಭೀಮಾ ನದಿ ಸೇತುವೆ ಎಂಬುದರ ಬಗ್ಗೆ ನಾವು ಕೂಡ ತಿಳಿದುಕೊಳ್ಳೋಣ. ಭೀಮಾ ನದಿ ಈ ಸೇತುವೆ ಪಕ್ಕದಲ್ಲಿ ಹೊಸದಂಥ ಸೇತುವೆ ನಿರ್ಮಾಣ ಮಾಡಬೇಕಾಯಿತು, ಅದ್ಯಾವುದು ಕೂಡ ಕೆಲಸ ಆಗಿಲ್ಲ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ದುರಂತ ಘಟನೆಯಿಂದ ಇಲ್ಲಿ ಸಾರ್ವಜನಿಕರಾಗಿರ್ಬೋದು, ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಇಲ್ಲಿ ಸಂಚಾರ ಮಾಡ್ತಾರೆ. ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಏನದಕ್ಕೆನ ಈ ಸೇತುವೆ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಬ್ರಿಡ್ಜ್ ಬಿದ್ದು ದುರಂತ ಘಟನೆ ಜರುಗಿದೆ. ಇದು ಹಳೆ ಸೇತುವೆ ಅದ, ಬಿರುಕು ಬಿಟ್ಟದ. ಏನು ಹೇಳ್ತೀರಿ? ಇದೇ ಸೇತುವೆ ಭಾಗದಿಂದ ನೀವು ಪ್ರಯಾಣ ಮಾಡ್ತೀರಲ್ಲ? ಯಾದಗಿರಿ ನಗರದಿಂದ 1 ಕಿಲೋಮೀಟ್ರ್ ಒಳಗಡೆ ಇರತಕ್ಕಂಥ ಈ ಸೇತುವೆ ಸುಮಾರು ವರ್ಷಗಳಿಂದ 100 ವರ್ಷಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಇದು ಹಳೆ ಸೇತುವೆ. ಈಗಾಗಲೇ ಇನ್ನೊಂದು ಹೊಸ ಸೇತುವೆ ಕಾಮಗಾರಿ ಪ್ರಾರಂಭ ಆಗಬೇಕಾಗಿತ್ತು, ಆಗಿಲ್ಲ. ಇದು ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ, ಜಿಲ್ಲಾಡಳಿತ ಗೊತ್ತಿಲ್ಲ. ಇವತ್ತು ನೋಡ್ರಿ ಎಲ್ಲ ಕಡೆ 2 ಕಡೆ ಶಿಥಿಲಗೊಂಡ ನೋಡ್ರಿ, ಆ ಕಡೆ ಈ ಕಡೆ ಗಿಡಗಂಟಿಗಳು ತೆಗೆದು ಕೇಸಿ ಸ್ವಚ್ಛಗೊಳಿಸ್ಬೇಕಂತಕ್ಕಂಥದ್ದು ಸಾಕಷ್ಟು ಬಾರ ಓಡಾಟದ ಎಚ್ಚರಿಕೆ. ಗಿಡಗಂಟಿಗಳು ಬೆಳೆದವ, ಅದೇ ರೀತಿ ಗಿಡಗಂಟಿಗಳು ಬೆಳೆದು ಕೇಸಿ ಬೇರು ಬಿಟ್ಟ ಮ್ಯಾಕ ಅದೇನದ ಮೇಲೆ ಕತ್ತರಿಸೋದ್ರಂತ ಏನದ ಕೆಳಭಾಗದಲ್ಲಿ ಬೇರು ಬಿಟ್ಟು ಕೇಸಿ ಅಲ್ಲೆಲ್ಲೆಲ್ಲಿ ಶಿಥಿಲಗೊಂಡು ಇವತ್ತು ಕೆಳಭಾಗದಲ್ಲಿ ನೋಡಬೇಕು ಯಾವ ಟೈಮ್ನಾಗ ಆದ್ರೆ ಕುಸಿಬೋದು. ಇವಾಗ ಈ ರಸ್ತೆಯಲ್ಲಿ 1-2 ಗಾಡಿ ತಿರುಗಾಡಲ್ಲ, ಸಾವಿರಾರು ವಾಹನಗಳು ಸಂಚಾರ ಆಗ್ತಾವ. ಹೆವಿ ಲೋಡ್ ಇರತಕ್ಕಂಥ ಗಾಡಿಗಳು ಹೊಡ್ತಾವೆ. ಈಗಾಗಲೇ ಸಾಕಷ್ಟು ಇದ್ರಾಗ ಅಕ್ರಮ ಮರಳು ಗಾಡಿಗಳು ಹೊಡೆದಾರೆ. ಹಂಗಾಗಿ ಯಾವ ಟೈಮ್ನಾಗ ಆದ್ರೆ ಕುಸಿಬೋದು. ಯಾಕಂದ್ರೆ ಈಗ ಹಿಂದೆ ನಡೆದಿರ್ತಕ್ಕಂಥ ಘಟನೆ
ಮಹಾರಾಷ್ಟ್ರದಲ್ಲಿ ಘಟನೆಯಿಂದ 8 ಮಂದಿ ಮೃತಪಟ್ಟರು ಕೂಡ ಈಗಾದರೂ ಕೂಡ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸೋ ರಿಪೇರಿ ಮಾಡಬೇಕು, ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಹೊಸ ಸೇತುವೆಗೆ ಪ್ರಸ್ತಾವನೆಯನ್ನು ಕಳಿಸಿ ತಕ್ಷಣ ಇನ್ನೊಂದು ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಇದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಆಗಿದೆ. ಈಗಲೇ ಈ ಸೇತುವೆ ಕೂಡ ಈ ಶಿಥಿಲಾವಸ್ಥೆಯಲ್ಲಿರುವಂಥ ಸೇತುವೆಯನ್ನು ದುರಸ್ತಿ ಮಾಡಬೇಕು, ಪರ್ಯಾಯವಾಗಿ ನೂತನವಾದಂಥ ಭೀಮಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.